ಇಡೀ ನಾವು ಆಚೆ ಹೋದರೆ ಎಲ್ಲ ಮಾಧ್ಯಮದವರು ನಮ್ಮ ಇದು. ನಾನು ಕೆಲವು ಕಾಂಗ್ರೆಸ್ ಅವ್ರಿಗೆಲ್ಲ ಮಾತಾಡಿದೆ, 2 ಅವರ್ ಮುಂಚೆನೇ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ನಮಗೆ ಈ ಸದನಕ್ಕೆ ಕೇಳೋ ಅಧಿಕಾರನೂ ಇದೆ, ಯಾಕಂದರೆ ಈ ಸದನದ ಗೌರವಾನ್ವಿತ ಸದಸ್ಯರಿದ್ದಾರೆ, ಮತ್ತು ಅದೇ ರೀತಿ ಮಂತ್ರಿ ಇದ್ದಾರೆ. ಅವ್ರ ಮೇಲೆ ಎಷ್ಟು ದುಡ್ಡು ಹೊಡೆದಿದ್ದಾರೆ ಅಂತ ಏನಾನ ಕರಪ್ಷನ್ ಚಾರ್ಜ್ ಇದೆಯಾ? ಎಷ್ಟು ಹಣ ಹೊಡೆದಿದ್ದಾರೆ, ಎಲ್ಲಿ ಇಟ್ಟಿದ್ದಾರೆ, ಯಾರ ಮನೇಲಿ ಇಟ್ಟಿದ್ದಾರೆ, ಏನು ಆಪಾದನೆ ಮಾಡಿದ್ದೀರಾ, ಏನು ಅವ್ರ ಮೇಲೆ ಅಲಿಗೇಷನ್ನು? ಅವರು ಸತ್ಯ ಹೇಳಿದ್ದಾರೆ ಅಂತ ನಮ್ಮ ಸರ್ಕಾರ ಇತ್ತು, ನಮ್ಮ ಸರ್ಕಾರದಲ್ಲೇ ವೋಟಿಂಗು ನಡೆದಿದೆ ಈಗ ಅಂತೇಳಿ ಮಾಡಿದಾರಾ ಅಥವಾ ಅವ್ರ ಮೇಲೆ ಕರಪ್ಷನ್ ಚಾರ್ಜ್ ಇದೆಯಾ? ಏನು ಚಾರ್ಜ್ ಇದೆ? ಈ ಸದನದ ಗೌರವಾನ್ವಿತ ಮಂತ್ರಿಗಳವರು, ಅವರು ಇಲ್ಲೇ ಕೂತಿದ್ದಾರೆ ಇವಾಗ, ಅವ್ರ ಮೇಲೆ ಏನು ಆಪಾದನೆ ಇದೆ ಅಂತ ಆದ್ರೂ ಹೇಳ್ಬೇಕು. ನನಗನ್ಸ್ತೈತೆ ಇವೆಲ್ಲ ಆರಾಮಾಗಿ ಕೂತಿರ್ತಾರೆ, ಅಧಿಕಾರ ಬಂದಾಗ ಎಲ್ಲರೂ ನಾನು ಮುಂದು ಅಂತಿದ್ದಾರೆ. ಎವ್ರಿ ಡೇ ಸಿದ್ದರಾಮಯ್ಯನ ಪರವಾಗಿದ್ದವರು ಅವರೊಬ್ಬರೇ. ನೆಕ್ಸ್ಟ್ ಸಿದ್ದರಾಮಯ್ಯ ವಿಷಯ ನೀವೇ ಚರ್ಚೆ ಮಾಡಿ ಸತ್ಯ ಆಯ್ತು. ಈಗ ಅಲ್ಲ ಇವಾಗ ಸದನ ನಡೀತಾ ಇರುವಾಗ ಈ ರೀತಿ ಒಂದು ಸುದ್ದಿ ಬಂದಿರೋದ್ರಿಂದ ಇಟ್ಸ್ ಅ ಡ್ಯೂಟಿ ಆಫ್ ದಿ ಗವರ್ಮೆಂಟ್ ಟು ಮೇಕ್ ಎ ಸ್ಟೇಟ್ಮೆಂಟ್. ಅಷ್ಟೇ ಹೇಳಿದ್ರೆ ಮುಗಿತಲ್ಲ. ಅಲ್ಲ ಇಲ್ಲ ರಾಜಣ್ಣ ಅವರು ಮಂತ್ರಿಗಳಾಗಿ ಬಂದಿದ್ದಾರೆ, ಅದನ್ನು ಸ್ವಲ್ಪ ಆಯ್ತು. ಈಗ ನೋಡಿ ಸರ್ಕಾರ ಅಲ್ಲಲ್ಲ, ಒಂದೇ ನಿಮಿಷ ಸಭಾ, ತಾವು ಮೊನ್ನೆ ತಾನೇ ಅಜ್ಜಿಗೆ ಹೋಗಿ ಬಂದಿದ್ದೀರಾ, ಶಾಂತಿ ಇರ್ಬೇಕು ನಿಮ್ಮ ಹತ್ರ. ಇನ್ಮೇಲೆ ನಾವು ನಿಮ್ಮನ್ನ ಬೇರೆ ತರ ಕರಿಬೇಕು, ಹಾಜಿ ಅಂತ ಕರಿಬೇಕು ನಿಮ್ಮನ್ನ ನಾವು. ಈಗ ನೀವು ನ್ಯಾಯ ಧರ್ಮ ಎಲ್ಲ ಪಾಲನೆ ಮಾಡಿ ಹಾಜಿ ಹೇಳ್ದ ಕೇಳ್ಬೇಕಲ್ಲ ನೀವು. ನಾ ಕೇಳ್ತಾ ಇದ್ದೀನಿ, ನಾವು ಕೇಳ್ತಾ ಇದ್ದೀರಿ. ನಾವೇನು ಸ್ವತಃ ನಾವೇನು ರಾಜೀನಾಮೆ ಕೊಡಿ ಅಂತ ರಾಜಣ್ಣ ಕೇಳಿಲ್ಲ, ಅದನ್ನು ನಾವೇನು ಕೇಳಿಲ್ಲ. ಮಾಧ್ಯಮದಲ್ಲಿ ಬರ್ತಾ ಇದೆ. ಮಾಧ್ಯಮ ಅಂದ್ರೆ ಅದನ್ನು 4ನೇ ಅಂಗ, ನಾವು ನಂಬೇಕಲ್ಲ. ಈಗ ವಿಚಾರ ಪ್ರಸ್ತಾರ ಮಾಡಿದಿರಿ, ಸರ್ಕಾರ ಏನ್ ಹೇಳ್ತದೆ ನೋಡುವ. ಅಲ್ಲ, ಒಬ್ಬ ದಲಿತ ನಾಯಕರಿಗೆ ಆಯ್ತು ಬೆಲ್ಲದವರಿಗೆ ಯಾಕೆ ಮತ್ತೆ ಚರ್ಚೆ? ಈಗ ರಾಜಣ್ಣ ಅವ್ರದ್ದು ನಾಗೇಂದ್ರ ಇಬ್ರು ವಾಲ್ಮೀಕಿ ಮಾನ್ಯ ಆ ಸಮಾಜದವರಿಗೆ ಬೇರೆಯವರಂಗೆ ಬಣ್ಣ ಗಿಣ್ಣ ಮಾಡಿ ಮಾತಾಡಕ್ ಬರುದಿಲ್ಲ. ಸೊ ದಲಿತ ಸಮಾಜದವ್ರಿಗೆ ಹಿಂಗ ಅನ್ಯಾಯ ಬೆಲ್ಲದವ್ರೆ. ಅಧ್ಯಕ್ಷರೇ,